ಸೆಲ್ಫಿ ಸ್ಟಿಕ್ನ ತೊಗೊಂಡಿದ್ದೆ. ಸೆಲ್ಫಿ ಸ್ಟಿಕ್ಕಿನ ಹಣೆ ಬರ ನೋಡಿಬಿಡ್ರಿ, ನೀವು ಕಣ್ಣಾರೆ ನೋಡಿದ್ರೆ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ ಇದ್ರ ಹಣೆ ಬರ ಏನದ ಅಂತ ಹೇಳಿ. ನಾನು ಫೋನ್ನ ಹಾಕಿದೆ, ಅದ್ರ ವೇಟಿಗೆ ಅದು ಕಂಪ್ಲೀಟಾಗಿ ತಡ್ಕೊಳ್ಳಿಕ್ಕೆ ತಯಾರಿಲ್ಲ. ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ನನಗೂ. ಹಾಗಾಗಿ ಇದ್ರದ್ದೊಂದು ಸ್ಮಾಲ್ ವಿಡಿಯೋನ ಮಾಡಿದೆ. ಇದೇ ನೋಡ್ರಿ, ಮೊನ್ನೆ ನಾನು ಸೆಲ್ಫಿ ಸ್ಟಿಕ್ನ ತೊಗೊಂಡು ಅದ್ರ ಬಗ್ಗೆ ವಿಡಿಯೋನ ಹಾಕಿದ್ದೆ. ಯಾಕೋ ಕರೆ ಹೇಳ್ಬೇಕಂತ ತಲೆನೂ ಬಂದುಬಿಡುತ್ತೆ. ಬ್ಯಾಡ ಅಂತ ಹೇಳಿ ಸುಮ್ಮನೆ ವಾಪಸ್ ಕೊಟ್ಬಿಡೋಣ, ಯಾಕಂದ್ರೆ ಕೊಟ್ಟಿದ್ದ ಅಮೌಂಟ್ನು ವೇಸ್ಟ್ ಆಗೋದಪ್ಪ. ಬಟ್ ಇದನ್ನು ತಿಳಿಸ್ಬೇಕಲ್ಲ, ನಾನೇನೋ ಚಲೋದ ಅಂತ ಹೇಳಿದೆ. ಬಟ್ ಅದನ್ನ ಹೇಳಿದ್ಮೇಲೆ ಮತ್ತೆ ನೀವು ಅದನ್ನ ತೊಗೊಂಡ್ಬಿಡ್ಬಾರ್ದು, ಪರ್ಚೇಸ್ ಮಾಡಿಬಿಡ್ಬಾರ್ದು. ಹಂಗೆ ಅಂದ್ಕೊಂಡು ಅದು ಮೊದಲು ಕೊಟ್ಟೆ. ಸೊ ಇವತ್ತಿನ ಒಂದು ಲಾಗನ್ನು ಸ್ಟಾರ್ಟ್ ಮಾಡೋಣ ಬರ್ರಿ. ಹಂಗೆ ಇವತ್ತೇನಾದ್ರು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಪಾರಿಜಾತದ ಗಿಡದ ಕಡೆ ಹೋಗಿದ್ದೆ. ಯಾಕಂದ್ರೆ ಅದನ್ನ ವಾಪಸ್ ಕೊಡ್ಲಿಕ್ಕಂತ ಹೇಳಿ ನಾನು ಹೋದೆ. ಅಲ್ಲಿ ಕೊರಿಯರ್ ಬಾಯ್ ಬಂದಿದ್ರೆ ಹಂಗೆ ಒಂದಿಷ್ಟು ಪಾರಿಜಾತದ ಗಿಡ ಇತ್ತು. ಪಾರಿಜಾತ ಹೂ ನೋಡಿರ್ಬೋದು. ಲಕ್ಷ್ಮಿಗೆ ಭಾಳ ಇಷ್ಟ ಆಗಿರೋಂಥ ಪಾರಿಜಾತ ಇದು. ಈ ಒಂದು ಗಿಡದ ಬಗ್ಗೆ ಭಾಳ ಜನ ಕೇಳ್ತಿರ್ತಾರೆ. ಹಂಗೆ ದಾರಿ ಒಳಗೆ ಹೊಂಟಿದ್ದೆ ಅಂತ ಹೇಳಿ ಒಂದು ಗಿಡನ ತೋರಿಸಿರಾತು ಅಂತ ಹೇಳಿ ತೋರಿಸಿದೆ ಅಷ್ಟೇ. ಬಟ್ ಭಾಳ ಇಷ್ಟ ಆಗಿರೋಂಥ ಪಾರಿಜಾತದ ಗಿಡ. ಮೊನ್ನೆ ಆ್ಯಕ್ಚುಲಿ ಒಂದು ಸೆಲ್ಫಿ ಸ್ಟಿಕ್ಕನ್ನು ಆರ್ಡ್ರ್ ಮಾಡಿದ್ದೆ ಫ್ಲಿಪ್ಕಾರ್ಟ್ನಾಗ. ಬಟ್ ಅದ್ರದ್ದು ಏನಪ್ಪ ಒಂದು ತಲೆನೂ ಆಗ್ಬಿಡ್ತು, ಯಾಕಾದರೂ ಆರ್ಡ್ರ್ ಮಾಡಿದ್ನೇನೋ ಅಂತ ಅನ್ನಿಸ್ತು. ಬಟ್ ಯಾರೆಲ್ಲ ತೊಗೊಳ್ಳಿಕ್ಕೆ ಇಷ್ಟಪಡ್ತೀರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳಬೇಕು ಅಂತ ಅನ್ನಿಸ್ತು. ಯಾಕಂದ್ರೆ ದುಡ್ಡನ್ನು ನಾವಲ್ಲಿ ಕೊಡ್ತೀವಿ, ಇನ್ವೆಸ್ಟ್ ಮಾಡ್ತೀವಿ ಅಂತಂದಮೇಲೆ ಯೋಚನೆ ಮಾಡಬೇಕಾಗ್ತದಲ್ಲ. ಹಾಗಾಗಿನ ಈ ಒಂದು ವಿಡಿಯೋ ಯಾರೆಲ್ಲ ಸೆಲ್ಫಿ ಸ್ಟಿಕ್ನ ಭಾಳ ಇಷ್ಟಪಟ್ಟು ತೊಗೊಳ್ಳಿಕತ್ತಿರಲ್ಲ ಅಂಥವ್ರಿಗೆ. ಹಾಗೆ ಆ ಸೆಲ್ಫಿ ಸ್ಟಿಕ್ ತೊಗೊಂಡಿದ್ದಂತೂ ಖರೇನ ಭಾಳ ಖುಷಿಯಾಗಿತ್ತು. ಭಾಳ ಅಂದ್ರೆ ಏನು, ಒಂದು 95 ರುಪೀಸ್ ಅಲ್ಲ, ಹೋಗ್ಲಿ ಬಿಡು ಅಂತ ಹೇಳಿ ನಾನು ಸುಮ್ಮನಾಗಿದ್ದೆ. ಬಟ್ ಅದ್ರದ್ದೆಲ್ಲ ರಿವ್ಯೂಸ್ನ ನೋಡಿದೆ. ರಿವ್ಯೂಸ್ನ ನೋಡಿದ ಮೇಲೆ ತೊಗೊಂಡೆ. ಏನೋ ಒಂದು ಅಮೌಂಟ್ನು ಕಡಿಮೆ ಅದ ಅಂತ ಹೇಳಿ. ಬಟ್ ಆ ಸೆಲ್ಫಿ ಸ್ಟಿಕ್ಕಾಗಿ ಅದು ವರ್ಕ್ ಮಾಡ್ಲಿಕ್ಕತ್ತಿಲ್ಲ. ಅದ್ರಾಗ ಒಂದು ಬ್ಲೂಟೂತನ್ನು ಕೊಟ್ಟಿದ್ರು, ಅದನ್ನು ಕೂಡ ವರ್ಕ್ ಮಾಡ್ಲಿಕ್ಕತ್ತಿದ್ದಿಲ್ಲ. ನಾನು ಆ್ಯಂಗಲಿಗೆಲ್ಲ ಹಿಡಿದು ನೋಡಿದೆ. ಬಟ್ ಅದು ಏನು ಬ್ಲೂಟೂತ್ ವರ್ಕ್ ಮಾಡ್ಲಿಕ್ಕತ್ತಿದ್ದಿಲ್ಲ. ಅದು ಹೋಯ್ತು ಆ ಕಡೆ. ಸೆಲ್ಫಿ ಸ್ಟಿಕ್ನು ಬೇಡ, ಯಾಕಂದ್ರೆ 2 in 1 ಇತ್ತದು. ಈಗ ಸೆಲ್ಫಿ ಸ್ಟಿಕ್ ಅಂತೂ ಆಲ್ಮೋಸ್ಟ್ ಆಗಿ ಇಲ್ಲ ಅದು. ಆಮೇಲೆ ಏನು ಮಾಡಿದೆ, ಇನ್ನೂ ಒಂದು ಅಂದರೆ ನೀವು ಫೋನ್ ಅಕಸ್ಮಾತ್ ಫ್ರೀಯಾಗಿ ಕೂತ್ಕೊಂಡಾಗ ಅದನ್ನು ನೀವು ಇಟ್ಕೊಂಡು ಮುಂದೆ ಕೂತ್ಕೊಂಡು ನೋಡ್ಬೋದು. ಯಾವುದಾದ್ರೂ ಒಂದಿಷ್ಟು ಸೀರಿಯಲ್ಸು ಆ ಥರ, ನೀವು ಈಗ ಬಿಗ್ ಬಾಸ್ ಬರ್ಲಿಕ್ಕತ್ತದ, ಬಿಗ್ ಬಾಸ್ ಆ ಥರ ಏನಾದರೂ ಶೋ ಇದ್ರೆ ನೋಡ್ಬೋದು. ನಾನು ಸ್ವಲ್ಪ ವೀಡಿಯೋಸ್ ಏನಾದರೂ ಮಾಡಿದ್ರೆ ಅಥವಾ ಅದ್ರೊಳಗೆ ಸ್ಟಿಚಿಂಗ್ ರಿಲೇಟೆಡ್ ಆ ಥರ ವೀಡಿಯೋ ಏನಾದರೂ ಮಾಡಿದ್ರೆ ಆತಪ್ಪ ಅಂದ್ಕೊಂಡು. ಅಂದ್ರೆ ನಮ್ಗೆ ಇವಾಗ ನಾವು ವೀಡಿಯೋ ಮಾಡ್ಲಿಕ್ಕತ್ತೀವಿ ಅಂದರೆ ಎರಡೂ ಕೈಲಿ ಒಂದು ಮೊಬೈಲ್ ಹಿಡ್ಕೊಂಡು ಒಂದು ಕಟಿಂಗ್ನ ಮಾಡ್ಲಿಕ್ಕಂತೂ ನಮ್ಗೆ ಆಗೋದಿಲ್ಲ. ಒಂದು ಹೆಲ್ಪ್ ಆಗ್ತದೆ ಅಂತ ಹೇಳಿ ತೊಗೊಂಡೆ. ಟೋಟಲಿ ಅಮೌಂಟ್ ವೇಸ್ಟ್ ಅನ್ನಿಸ್ತು. ಸೊ ಯೋಚನೆ ಮಾಡಿ ನಿಜವಾಗ್ಲೂ ತೊಗೊಳ್ರಿ. ಸ್ವಲ್ಪ ಹೆವಿ ಅಮೌಂಟ್ ಆದರೂ ಪರವಾಗಿಲ್ಲ, ಯೋಚನೆ ಮಾಡಿ ತೊಗೊಳ್ಳೋದು ಬೆಟ್ರ್ ಅನ್ನಿಸ್ತದೆ. ಈ ಯೂಟ್ಯೂಬ್ ಮಾಡೋವಂಥವ್ರಂತೂ ಆಲ್ಮೋಸ್ಟ್ ಆಗಿ ಒಂದು ಸೆಲ್ಫಿ ಸ್ಟಿಕ್ ಆಗಿರ್ಬೋದು ಅಂದ್ರೆ ಭಾಳ ಹೆಲ್ಪ್ ಆಗುವಂಥ ಹೋಲ್ಡರ್ಸ್ ಇವು ಗ್ಯಾಜೆಟ್ಸ್. ಹಾಗಾಗಿನ ಇಷ್ಟಪಟ್ಟು ತೊಗೋತಿರ್ತೀರಿ. ಬಟ್ ಇನ್ನೊಂದೇನಂದ್ರೆ ರಿಟರ್ನ್ ಚಲೋ ಒಬ್ಬೊಬ್ರು ತೊಗೊಂಡ್ಬಿಡ್ತಾರೆ ಒಂದೊಂದ್ಸರಿ. ನಾವು ಫ್ಲಿಪ್ಕಾರ್ಟಿಗೆ ಅಕಸ್ಮಾತ್ ಆಗಿ ಏನಾದರೂ ಕಾಂಟ್ಯಾಕ್ಟ್ನ ಮಾಡಿ ನೋಡೋಣ ಅಂತ ಅಂದ್ಕೊಂಡೆ ನಾನು. ಬಟ್ ಅದು ರಿಟರ್ನ್ ತೊಗೊಳ್ಲಿಕ್ಕೆ ಸ್ವಲ್ಪ ಯಾಕೋ ಪ್ರಾಬ್ಲಮ್ ಮಾಡ್ತು. ಬಟ್ ಆಮೇಲೆ ಆದರೂ ಏನೇನೋ ಮಾಡ್ಕೊಂಡು ಒದ್ದಾಡ್ಕೊಂಡು ರಿಟರ್ನ್ ಮಾಡಿಬಿಟ್ಟು ನಾನು ರಿವ್ಯೂಸ್ ನೋಡಿನೇ ತೊಗೊಂಡಿದ್ದೆ. ಆದರೂ ಎಲ್ಲಿ ಏನಾಯ್ತೋ ಗೊತ್ತಿಲ್ಲ. ಅದು ಜನದ ರಿವ್ಯೂಸ್ ನಿಜವಾಗ್ಲೂ ಅದು ಅವ್ರು ಏನು ಹೆಂಗೆ ಯೂಸ್ ಮಾಡ್ಕೊಂಡ್ರು. ಬಟ್ ನಂದಂತೂ ಟೋಟಲಾಗಿ ಬ್ಲೂಟೂತ್ನು ವರ್ಕ್ ಮಾಡ್ಲಿಕ್ಕತ್ತಿದ್ದಿಲ್ಲ. ಅದು ಹೋಗ್ಲಿ ಬಿಡ ಕಡೆ. ನಮ್ಗೆ ಸೆಲ್ಫಿ ಸ್ಟಿಕ್ ಏನು ಬೇಡ, ಒಂದು ಸ್ಟ್ಯಾಂಡ್ ಆಗಿ ಇಟ್ಟರೆ ಆಯಿತು ಅಂತ. ಸ್ಟ್ಯಾಂಡ್ನು ನಾನು ನಿಮ್ಗೆ ತೋರಿಸ್ತೀನಿ ಈಗ ಸ್ಟ್ಯಾಂಡ್ ಹೆಂಗೆ ಅಂದ್ರೆ ಅದು ಯಾವ ರೀತಿ ಅದ ಸ್ಟ್ಯಾಂಡ್. ನಾವು ಏನಾದರೂ ಒಂದು ಫೋನ್ ಅದು ಹ್ಯಾಂಡಲ್ ಮಾಡೋಂಥ ಕೆಪಾಸಿಟಿನೂ ಅದಕ್ಕಿಲ್ಲ. ಫುಲ್ ನಾವು ಫೋನ್ ಇಟ್ವಿ ಅಂದರೆ ಫುಲ್ ಬೀಳಿಕತ್ತಿತ್ತು. ಭಾಳ ತೆಳ್ಳಗಂದ್ರೆ ತೆಳ್ಳಗೂ ಹಂಗೆ ಅದ. ಈಗ ನೋಡ್ರಿ, ಆ್ಯಕ್ಚುಲಿ ಅದ್ರ ಮೇಲೆ ನಾನು ಫೋನ್ ಇಡ್ಲಿಕತ್ತೀನಿ. ಅದು ಹೆಂಗಂದ್ರೆ ಕೆಳಗಡೆ ಸ್ವಲ್ಪ ನಾನು ವಿಡಿಯೋನ ಮಾಡಬೇಕಾಗಿತ್ತು ಸ್ಟಿಚಿಂಗ್ದು ಅಂತ ಹೇಳಿ ಹಾಕಿದ್ರೆ ಆ ಫೋನನ್ನು ಹ್ಯಾಂಡಲ್ ಮಾಡೋದನ್ನೇ ಇಲ್ಲ. ಫುಲ್ ಬೀಳಾಕತ್ಬಿಡ್ತು, ತಲೆನೂ ಬಂತು ಯಾಕಾದ್ರೂ ತೊಗೊಂಡು ಅಂತ ಹೇಳಿ. ಬಟ್ ಯಾವ ಕೆಲಸಕ್ಕೂ ಇಲ್ಲ ಅಂದಮೇಲೆ ಇಟ್ಕೊಂಡ್ರೆ ಏನು ಮಾಡೋದಿನ, ವಾಪಸ್ ಕೊಡೋದು ಬೆಟ್ರ್ ಅನ್ನಿಸ್ತು. ಬಟ್ ಇದು ನೋಡಿದ ಮೇಲೆ ನಿಮ್ಗೆ ಯಾರೆಲ್ಲ ತೊಗೋಬೇಕು ಅಂತ ಹೇಳಿ ವಿಚಾರ ಮಾಡ್ತಿರ್ತಿಲ್ಲ, ಕಂಪ್ಲೀಟಾಗಿ ವಿಡಿಯೋನ ನೋಡಿರಿ. ತೊಗೋಬೇಕು ಬೇಡ ಅಂತ ಹೇಳಿ ವಿಚಾರನ ಮಾಡಿರಿ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ನಾನು ಎಲ್ಲರಿಗೂ ಶೇರ್ನ ಮಾಡಿದ್ದು. ನೋಡಿರಿ, ಯಾವ ಆ್ಯಂಗಲಿಗೆ ಇಟ್ರೂ ಅದು ನಿಂದಿರ್ಲಿಕ್ಕೆ ತಯಾರಿಲ್ಲ. ಹಾಗಾಗಿ ಪ್ಯಾಕ್ ಮಾಡ್ಲಿಕ್ಕತ್ತೇನೆ, ವಾಪಸ್ ಕೊಟ್ಬಿಟ್ರಾತು ಅಂತ ಹೇಳಿ ಕೊರಿಯರ್ ಬಾಯ್ನು ಬಂದಿದ್ರು. ಈಗ ಮೊನ್ನೆ ಅಂತ ಅದ್ರ ಬಗ್ಗೆ ಹೇಳಿದೆ ಚಲೋ ಅದ ಅಂತ ಹೇಳಿ. ಬಟ್ ಇದನ್ನು ತಿಳಿಸ್ಬೇಕಲ್ಲ, ಯಾರೆಲ್ಲ ತೊಗೊಳ್ತಿರ್ತೀರಿ. ಬಟ್ ನಾನು ವಿಡಿಯೋ ನೋಡಿ ನಾನು ಇಷ್ಟ ಆಯ್ತು ತೊಗೊಂಡೆ ಅಂತ ಅನ್ಬೇಡ್ರಿ. ಬಟ್ ಇದನ್ನು ನೋಡಿರಿ, ಆಮೇಲೆ ನೀವು ವಿಚಾರ ಮಾಡ್ಕೊಂಡು ತೊಗೋಬೇಕು ಬೇಡ ಅಂತ ಹೇಳಿ. ಮೊದಲು ಇದು ಹೋದ್ರೆ ಸಾಕಾಗ್ಯದ ನನಗೆ. ಸೊ ಈ ವಿಡಿಯೋ ಅಂತೂ ಕಂಪ್ಲೀಟಾಗಿ ಮುಗೀತು. ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ನ ಮಾಡಿರಿ, ಶೇರ್ನ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ಗೆ ಅಂದರೆ ಹೋಗಿ ಮೊದಲು ಸಬ್ಸ್ಕ್ರೈಬನ್ನು ಮಾಡಿರಿ. ಇಷ್ಟ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಈಗ ಅವ್ರು ಹೆಂಗೆ ಪ್ಯಾಕ್ ಮಾಡಾರಲ್ಲ ಹಂಗೆ ಮಾಡಿ ಕಳಿಸ್ಬೇಕಾಗ್ತೈತೆ. ಯಾಕಂದ್ರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅವ್ರು ತೊಗೊಳೋದನ್ನೇ ಇಲ್ಲ. ಹಾಗಾಗಿ ಅದ್ರೊಳಗೆ ಏನೇನೋ ಸ್ವಲ್ಪ ಬುಕ್ಸ್ನು ಸಣ್ಣ ಕೊಟ್ಟಿದ್ರು. ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳಕ್ಕಂಥೇಳಿ ಎಲ್ಲನೂ ಪ್ಯಾಕ್ ಮಾಡಿ ವಾಪಸ್ ಕೊಟ್ಬಿಟ್ಟೆ. ಪ್ಯಾಕಿಂಗೂ ಆಯ್ತು, ಬಂದಿಸ್ಕೊಂಡು ಹೋಗಿದ್ರು ಆಯ್ತದು. ಸೊ ಈ ವಿಡಿಯೋ ಇಷ್ಟ ಆಯ್ತಪ್ಪ ಅಂತ ತಿಳ್ಕೊಳ್ತೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣಂತ. ಎಲ್ಲರಿಗೂ ನಮಸ್ಕಾರ.